ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೂ ಇವತ್ತು ನಮ್ಮ ಮನೆಯಲ್ಲಿ ರಾಗಿ ಹಿಟ್ಟು ಸ್ವಲ್ಪ ಖಾಲಿಯಾಗಿತ್ತು, ಮತ್ತು ಊರಿಗೆ ಸ್ವಲ್ಪ ಕೊಟ್ಟು ಕಳಿಸ್ಬೇಕಿತ್ತು ನಮ್ಮ ಅಕ್ಕವ್ರ ಮನೆಗೆ. ಅದರಿಂದ ಸ್ವಲ್ಪ ರಾಗಿ ಖಾಲಿಯಾಗಿತ್ತಲ್ವ, ರಾಗಿ ಎಲ್ಲ ಮಾಡಿಸ್ಕೊಂಡು ಮತ್ತೆ ಮಿಷನ್ಗೆ ಹಾಕ್ಸ್ಕೊಬರ್ಬೇಕಿತ್ತು. ಅದರಿಂದ ಎಲ್ಲ ತುಂಬ ಧೂಳಾಗ್ಬಿಟ್ಟಿತ್ತು. ನಮ್ಮ ಅತ್ತೆಯವರು ಬೆಳೀತಾರೆ, ಅವರೇ ಕೊಟ್ಟಿದ್ದಿದ್ದದು. ಒಂಥರ ಮಣ್ಣೆಲ್ಲ ತುಂಬ ಧೂಳಿತ್ತು, ಒಟ್ಟು ಆ ಥರ. ಅದನ್ನೆಲ್ಲ ನಮ್ಮ ಅತ್ತೆ ತೋರ್ತಾ ಇದ್ದಾರೆ. ಅದನ್ನೆಲ್ಲ ತೂರ್ಬಿಟ್ಟು ಮತ್ತೆ ಒಂದು ಸರಿ ಕೇರಿ ಎಲ್ಲ ಇದು ಮಾಡಿಬಿಟ್ಟು ಆಮೇಲೆ ರಾಗಿ ಮಾಡ್ತಾರೆ ಅವರು. ತುಂಬ ಚೆನ್ನಾಗಿ ಹಳ್ಳಿ ಸೈಡವರೇ ಸರಿ ಅಲ್ವಾ, ಎಲ್ಲ ರಾಗಿ ಅಕ್ಕಿ ಎಲ್ಲ ಮಾಡಲಿಕ್ಕೆ. ಅದಕ್ಕೆ ನಮ್ಮ ಅತ್ತೆ ಎಲ್ಲ ಮಾಡಿಕೊಡ್ತಾ ಇದ್ದಾರೆ. ಎಲ್ಲ ಒಂದು ಮೂಟೆಯಷ್ಟು ರಾಗಿ ಮಾಡಿಕೊಟ್ರು. ಮತ್ತು ನಮ್ಮಮ್ಮ ಬಿಸಿ ಬಿಸಿ ಮುದ್ದೆ ಪಪ್ಪು ಮಾಡಿದರು. ಅದು ಅಪರೂಪಕ್ಕೆ ಮುದ್ದೆ ತಿಂತಾವಳೆ ಸಂಡೇ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ನಮ್ಮಮ್ಮ ಮುದ್ದೆ ಮಾಡ್ತಾಯಿದ್ದಾರೆ. ನಮ್ಮಮ್ಮ ಬಂದರು, ತಿರುಗಿ ನೋಡ್ತಾ ಇದ್ದಾರೆ. ತಿರುಗಿ ನೋಡಿ ಏನು ಮಾಡ್ತಿದ್ದೀಯ ಅಂತ ಕೇಳಿದ್ರು. ವೀಡಿಯೋ ಮಾಡ್ತಿದ್ದೀನಿ ಅಂತ ಅಂದೆ. ಸರಿ ಅಂತ ಹೇಳ್ಬಿಟ್ಟು ಮುದ್ದೆ ಎಲ್ಲ ನಮ್ಮಮ್ಮ ಬೆಳಗ್ಗೆ ಸೊಪ್ಪು ಬಂದಿತ್ತು, ಸೊಪ್ಪೆಲ್ಲ ಫ್ರೆಶಾಗಿ ತೊಗೊಂಡು ಮಸೊಪ್ಪು ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಸಕ್ಕತ್ತಾಗಿತ್ತು ಅದು. ಬಿಸಿ ಬಿಸಿ ಮುದ್ದೆ ಜೊತೆ ಅದು ತಿಂತಾಯಿದ್ರೆ ಆಹಾ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ. ಅಮ್ಮ ಮಾಡೋ ಪಪ್ಪು ಅಂದರೆ ಸಕ್ಕತ್ ಇಷ್ಟ. ನಮ್ಮ ಮುದ್ದೆ ಎಲ್ಲ ಆದಮೇಲೆ ಆ ಥರ ಕೈ ಮುಗಿತಾರೆ, ಅದು ದೇವ್ರು ಇದ್ದಂಗೆ ಅಂತ ಹೇಳ್ತಾರೆ. ನೋಡಿ ನಾವು ಮತ್ತೆ ಎಲ್ಲ ತೂರಿದ್ದೆಲ್ಲ ಆದಮೇಲೆ ಕೇರ್ಕೊಂಡೆಲ್ಲ ಅದ್ರೊಳಗಡೆ ಹಾಕ್ಕೊಂಡು ಮತ್ತೆ ಒಳಗಡೆ ಬಂದು ರಾಗಿ ಎಲ್ಲ ಮಾಡಿ ಎಲ್ಲ ಒಂದು ಚೀಲಕ್ಕೆ ತುಂಬಿಟ್ಟಿದ್ದಾರೆ. ಒಂದು ಚೀಲ ಅಷ್ಟು ರಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.